ಎಲ್ಲರಿಗೂ ನಮಸ್ಕಾರ. ಮೊದಲು ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪಕ್ಷಿಗಳ ಊರಿನಲ್ಲಿ ಸಂಕ್ರಾಂತಿ ಹಬ್ಬ. ಪಕ್ಷಿಗಳ ಊರಿನಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಏರ್ಪಾಡುಗಳು ನಡೀತಾ ಇತ್ತು. ಬೋಗಿ ಹಬ್ಬದ ಬೆಂಕಿ, ರಂಗೋಲಿ ಸ್ಪರ್ಧೆ, ಮಕ್ಕಳ ಗಾಳಿಪಟ ಸ್ಪರ್ಧೆ ಇದೆಲ್ಲನೂ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆದರೆ ಆ ಊರಿನಲ್ಲಿ ಯಾವುದೇ ಕಷ್ಟನೂ ಪಡದೆ ಎಲ್ಲ ಸ್ಪರ್ಧೆಯಲ್ಲೂ ಭಾಗವಹಿಸಿ ಕಷ್ಟಪಡದೇನೆ ಪ್ರೈಸ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದ ಚಿಚುಕಾಗೆ ಏನ್ ಪಾಠ ಕಲ್ತ್ಕೊಂಡ್ಲು. ಟುನಿ ಅದರಲ್ಲಿ ಹೇಗೆ ಗೆದ್ಲು ಅನ್ನೋದೇ ಈ ಕತೆ. ಆ ದಿನ ಬೆಳಗ್ಗೆ ಚಳಿ ತುಂಬಾನೇ ಹೆಚ್ಚಾಗಿತ್ತು. ಮಂಚು ಬೀಳೋದ್ರಲ್ಲಿ ಮರಗಳೆಲ್ಲ ಕೂಡ ಚಳಿ ತಡ್ಕೊಳಕ್ಕಾಗದೆ ಅಲ್ಲಾಡ್ತಾ ಇರುವ ಹಾಗೆ ಅನಿಸ್ತಾ ಇತ್ತು. ಹೀಗಿರುವಾಗ ಊರಿನ ಮಧ್ಯದಲ್ಲಿ ಬೋಗಿ ಬೆಂಕಿ ಉರಿತಾ ಇತ್ತು. ಊರಿನವರು ಸುತ್ತಮುತ್ತ ಕೂತ್ಕೊಂಡಿದ್ರು. ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಬೆಳಗಿನ ಎದ್ದು ಮನೆಯನ್ನ ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ರು. ಆ ದಿನ ಬೋಗಿ ಹಬ್ಬ ಅನ್ನೋದ್ರಿಂದ ಎಲ್ರು ಬೆಳಗ್ಗೆನೆ ತುಂಬಾ ಸಂತೋಷವಾಗಿದ್ರು. ಆವಾಗ ಟುನಿ ಅಂಗಳ ಗುಡಿಸ್ಕೊಂಡು, ಬುಜ್ಜಿ ಬಾಮ್ಮ, ಊರಲ್ಲಿ ಇರೋರೆಲ್ಲ ಆಲದ ಮರದ ಕಡೆ ಬರ್ತಾ ಇದ್ದಾರೆ. ನಾವು ಕೂಡ ನಮ್ಮ ಹೊಲದಲ್ಲಿ ಒಣಗೋಗಿರುವ ಹುಲ್ಲನ್ನ ತಗೊಂಡೋಗ್ಬೇಕಲ್ವಾ? ಸರಿ ಅಮ್ಮ, ನಾನ್ ಬರ್ತಾ ಇದ್ದೀನಿ. ಈ ಚಳಿಗೆ ಕಂಬಳಿ ಎಲ್ಲ ತೆಗ್ದಾಕಿ ಬರೋದು ಅಂದ್ರೆ ಕಷ್ಟ. ಚಿನ್ನು ಬನ್ನು ಇವಾಗಾಗ್ಲೇ ಹೊರಟೋಗಿರ್ಬೇಕು. ನಾನು ಕೂಡ ಹೊರಡ್ತೀನಿ. ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಆಲದ ಮರದ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ಅಲ್ಲಿ ಚೋಟು, ಮಹಿ, ಲೂಸಿ, ಬನ್ನು ಎಲ್ರೂ ಇದ್ರು. ಆವಾಗ ಟುನಿ ಬುಜ್ಜಿ ಬಂದ್ಮೇಲೆ ಎಲ್ರೂ ಅಲ್ಲಿರುವಾಗ ಚಿನ್ನುಕಾಗೆ ಹಾಗೂ ಚಿಚುಕಾಗೆ ಮಾತ್ರ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ಲು. ಆವಾಗ ಚೋಟು ಕೂಡ ಸುತ್ತಮುತ್ತ ನೋಡಿ, ಏನ್ ತುನಿ, ನಮ್ಮ ಊರಿನ ಆಲ್ರೌಂಡರ್ ಚಿಚುಕಾಗೆ ಇನ್ನೂ ಬರ್ಲಿಲ್ಲ? ಚಳಿಗೆ ಹಾಗೇನೆ ಮಲ್ಕೊಂಡಿದ್ದಾಳ ಏನು? ಹೌದು ಚೋಟು, ನಮ್ಮ ಚಿಚ್ಚು ಯಾವಾಗ್ಲೂ ಹಾಗೇನೆ. ಕೆಲ್ಸ ಅಂದ್ರೆ ಹಿಂದೆ ಹೋಗ್ತಾಳೆ, ತಿನ್ನಕ್ಕೆ ಅಂದ್ರೆ ಬೇಗ ಬರ್ತಾಳೆ. ಎಲ್ಲರೂ ದೂರ ಹೋಗಿ ಮಹಾರಾಣಿ ಬರ್ತಾ ಇದ್ದಾರೆ. ಹಾಗೆ ಚಿನ್ನು ಕಿಚ್ಚಾಡ್ಕೊಂಡೇ ಬಂದ. ಅವನ್ ಹಿಂದೆ ಚಿಚ್ಚು ನಡ್ಕೊಂಡ್ ಬರ್ತಾ ಇದ್ಲು. ಎಲ್ರೂ ಅವರೆಲ್ಲ ನೋಡಿ ನಗಡ್ತಾ ಇದ್ರು. ಆವಾಗ ಲೂಸಿ ನಗುತ್ತಾ, ಏನ್ ಚಿಚ್ಚು, ನೀನು ಬೋಗಿಗೆ ಬರ್ತಾ ಇದೀಯಾ? ಹಿಮಾಲಯಕ್ಕೆ ಟ್ರಕ್ಕಿಂಗ್ ಹೋಗ್ತಿದೀಯಾ? ಹೀಗೆ ಹೊದ್ಕೊಂಡ್ ಬರ್ತಿದೀಯಾ? ಚಿಚುಕಾಗೆ ಚಳಿಯಲ್ಲಿ ನಡುಗುತ್ತಾ, ಅಯ್ಯೋ ಲೂಸಿ ಅವರೇ, ನಿಮಗೇನು ಈ ಚಳಿ ಗೊತ್ತಾಗ್ತಾ ಇಲ್ವಾ? ನಾನು ಮೊದ್ಲೇ ತುಂಬಾ ಮೃದು, ನನಗೆ ಚಳಿ ಆಗೋದಿಲ್ಲ. ಡಾಕ್ಟರ್ ಅವರು ಹೇಳಿದ್ದಾರೆ. ಇಲ್ಲಿ ನೋಡಿ ಚಿಚ್ಚು ಅವರೇ, ನೀವು ಚಳಿಗೆ ಹುಷಾರಾಗಿರಿ, ಇಲ್ಲದಿದ್ರೆ ನಿಮ್ ಸ್ಕಿನ್ ಎಲ್ಲ ಸ್ಪಾಯ್ಲ್ ಆಗುತ್ತೆ ಅಂತ. ಓ ಅದಕ್ಕೆನಾ? ಸರಿ ಸರಿ. ಎಲ್ಲರೂ ಕಂಬಳಿ ಬೇಡದ ವಸ್ತುಗಳನ್ನ ತಂದಿದ್ದಾರೆ. ಹೌದು, ನೀನೇನ್ ತಂದಿದೀಯಾ? ಹಳೆ ಪೇಪರ್, ಪ್ಲಾಸ್ಟಿಕ್ ಎಲ್ಲ ತಂದಿದೀಯಾ? ಅದನ್ನೆಲ್ಲ ಕತ್ತಿಸ್ಬಾರ್ದು ಅಂತ ಮೊದ್ಲೇ ಹೇಳಿದಾರಲ್ವಾ? ಚೀಚಿ ಕುಹು, ನನ್ನ ನೀನು ಏನ್ ತಿಳ್ಕೊಂಡಿದೀಯಾ? ನಾನು ಎನ್ವಿರಾನ್ಮೆಂಟ್ ಲವರ್. ನಾನು ಹೋಗಿ ಆ ರೀತಿ ವಸ್ತುಗಳನ್ನ ತರ್ತೀನ? ನಾನು ಐಸ್ ಕ್ರೀಮ್ ಕಡ್ಡಿಗಳನ್ನ ತಂದಿದ್ದೀನಿ. ಇದನ್ನ ಕಸಿದ್ರೆ ವೆಣ್ಣಿಲಾ ವಾಸನೆ ಬರುತ್ತೆ, ಇದರಿಂದ ಹೊಗೆ ಕೂಡ ಬರೋದಿಲ್ಲ. ಎಲ್ರೂ ಅದನ್ನ ನೋಡಿ ನಗಾಡಿದ್ರು. ಚಿಚುಕಾಗೆ ಐಸ್ ಕ್ರೀಮ್ ಸ್ಟಿಕ್ಗಳನ್ನ ಮಾತ್ರ ತಗೊಂಡ್ ಬಂದಿದ್ಲು. ಅದನ್ನ ಉರಿಯೋ ಬೆಂಕಿಯಲ್ಲಿ ಹಾಕಿದಾಗ ಗಪ್ ಅಂತ ಬೆಂಕಿ ಸ್ವಲ್ಪ ಜಾಸ್ತಿ ಆಯ್ತು. ಎಲ್ರೂ ಅದನ್ನ ನೋಡಿ ಸಂತೋಷಪಟ್ರು. ಮಕ್ಳೆಲ್ರೂ ಆ ಬೆಂಕಿ ಸುತ್ತಮುತ್ತ ಆಟಾಡ್ತಾ ಇದ್ರು. ಬೋಗಿ ಬೆಂಕಿ, ಚಳಿ ಕಡಿಮೆಯಾಗುವ ಬೆಂಕಿ ಹಾಗಂತ ಕುಣಿತಾ ಇದ್ದ. ಲೇ ಚಿನ್ನು, ಆ ಬೆಂಕಿ ಹತ್ರ ಹೋಗ್ಬೇಡನೋ, ಬೆಂಕಿ ಜಾಸ್ತಿ ಇದೆ, ನಿನ್ ಸ್ಕಿನ್ ಎಲ್ಲ ಸುಟ್ಟೋಗುತ್ತೆ. ಸ್ವಲ್ಪ ಸಮಯದ ನಂತರ ಸೂರ್ಯ ಮೆಲ್ಲೆ ಮೆಲ್ಲೆ ಹೊರಗಡೆ ಬಂದ. ಆವಾಗ ಊರಿನ ಮುಖ್ಯಸ್ಥಳಾದ ಮಹಿ ಹದ್ದು ಎಲ್ಲರ ಹತ್ರನೂ ಈ ರೀತಿ ಹೇಳಿದ್ಲು, ಪಕ್ಷಿಗಳೇ, ಎಲ್ಲರೂ ಕೇಳ್ಕೊಳ್ಳಿ. ಸಂಕ್ರಾಂತಿಗೆ ನಮ್ಮ ಊರಲ್ಲಿ ದೊಡ್ಡ 2 ಸ್ಪರ್ಧೆಗಳು ನಡೆಯುತ್ತೆ. ಒಂದು ರಂಗೋಲಿ ಸ್ಪರ್ಧೆ, ಇನ್ನೊಂದು ಗಾಳಿಪಟ ಸ್ಪರ್ಧೆ. ಯಾರು ಇದ್ರಲ್ಲಿ ಗೆಲ್ತಿರೋ ಅವರಿಗೆ ನಮ್ಮ ತುನಿ ಮಾಡಿರುವ ಸಕ್ಕರೆ ಪೊಂಗಲ್ನ ದೊಡ್ಡ ಕೋಪಲ್ ಹಾಕಿ ಕೊಡ್ತೀವಿ. ಸಕ್ಕರೆ ಪೊಂಗಲ್ ಅಂತ ಹೇಳಿದ ತಕ್ಷಣ ಚಿಚು ತುಂಬಾನೇ ಸಂತೋಷಪಟ್ಲು. ಚಿನ್ನಗೂ ಕೂಡ ಸಕ್ಕರೆ ಪೊಂಗಲ್ ಅಂದ್ರೆ ತುಂಬಾನು ಇಷ್ಟ. ಅವನು ಅವನ ತಾಯಿಯನ್ನ ಎಳೆದು, ಅಮ್ಮೋ, ಪೊಂಗಲ್ ಅಂತೆ ಪೊಂಗಲ್, ಅದ್ ನನ್ಗೆ ಬೇಕು. ಅದ್ರಲ್ಲಿ ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿರ್ತಾರೆ, ನಿನ್ಗೆಲ್ಲೇಬೇಕು. ಆವಾಗ ಚಿಚುಕಾಗೆ ತುಂಬಾನು ಬಿಲ್ಡಪ್ ಕೊಟ್ಲು. ಶೋ ಸುಮ್ನಿರೋ, ನಾವೇ ಈ ಸಲ ಗೆಲ್ಲೋದ್ ಕಣೋ. ಎಲ್ಲರೂ ಚುಕ್ಕಿ ಇಟ್ಟು ರಂಗೋಲಿ ಹಾಕಿದ್ರೆ ನಾವು ಗಿನ್ನಿಸ್ ರೆಕಾರ್ಡ್ ಮಾಡುವ ರೀತಿ ರಂಗೋಲಿಯನ್ನ ಹಾಕೋಣ. ಎಲ್ರೂ ರಂಗೋಲಿ ಸ್ಪರ್ಧೆಗೆ ತಯಾರಾದ್ರು. ಅವ್ರವ್ರ ಮನೆ ಹೊರಡದಲ್ಲಿ ರಂಗೋಲಿ ಹಾಕ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ತುಂಬಾನು ಸಾಂಪ್ರದಾಯಿಕವಾಗಿ ಹಳೆಯ ತರದಲ್ಲಿ ಒಂದು ರಥರಂಗೋಲಿನ ಹಾಕಿದ್ಲು. ಹಾಗೇನೆ ಚೋಟು ಕಲರ್ಫುಲ್ ಆದ ಹೂಗಳಿಂದ ಸಂಕ್ರಾಂತಿ ರಂಗೋಲಿನ ಹಾಕಿದ್ಲು. ಆದ್ರೆ ಇನ್ನೊಂದ್ ಕಡೆ ಚಿಚುಕಾಗೆ ಇನ್ನೂ ರಂಗೋಲಿನ ಹಾಕ್ಲೇ ಇಲ್ಲ. ಯಾಕಂದ್ರೆ ಅವಳಿಗೆ ರಂಗೋಲಿ ಹಾಕಕ್ ಬರಲ್ಲ. ಆದ್ರೆ ಸ್ಪರ್ಧೆಯಲ್ಲಿ ಗೆಲ್ಬೇಕು. ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ಲು. ಲೇ ಚಿನ್ನು, ನೀನ್ ಮೊದ್ಲು ಮನೆಗೋಗಿ ಆ ಕಲರ್ ಡಬ್ಬಿನ ತಗೊಂಬಾರೋ. ನಾವು ಇವಾಗ ಮಾಡರ್ನ್ ಹಾರ್ಟ್ ನ ಬರೆಯೋಣ. ಎಲ್ಲರೂ ಚುಕ್ಕಿಗಳನ್ನ ಇಟ್ಟು ರಂಗೋಲಿ ಹಾಕ್ತಾರೆ, ಆದ್ರೆ ನಾವು ಬಣ್ಣ ಬಣ್ಣದಲ್ಲಿ ಹಾರ್ಟ್ ನ ಬಿಡಿಸೋಣ. ಯಾರಿಗೂ ಅರ್ಥ ಆಗ್ಬಾರ್ದು. ಚಿಚುಕಾಗೆ ರಂಗೋಲಿ ಏನು ಹಾಕ್ಲೇ ಇಲ್ಲ.
ಆದ್ರೆ ಆ ಕಲರ್ ಹುಡಿ ಎಲ್ಲಾನು ತಗೊಂಡ್ ಬಂದು ಮನೆ ಅಂಗಳದಲ್ಲಿ ಚೆಲ್ಲದ್ಲು. ಅದರಲ್ಲಿ ಕೆಂಪು ಬಣ್ಣ, ಹಸಿರು ಬಣ್ಣ, ಪಿಂಕ್, ಯೆಲ್ಲೋ, ಬ್ಲೂ ಎಲ್ಲಾನು ಇತ್ತು. ಅದೆಲ್ಲಾನು ಕೆಳಗಡೆ ಹಾಕಿ ಅವಳ ಕಾಲಿಂದ ಅದನ್ನ ಒರೆಸ್ತಾ ಇದ್ಲು. ಅದೇನೋ ನೋಡಕ್ಕೆ ರಂಗೋಲಿ ತರಾನೇ ಇಲ್ಲ. ಅದನ್ನ ನೋಡ್ತಾ ಇದ್ದ ಟುನಿಗುಬ್ಬಚ್ಚಿ, ಚಿಚ್ಚು, ಇದೇನು ರಂಗೋಲಿ ಅಂದ್ರೆ ಸ್ಪರ್ಧೆ? ನೀನೇನು ಯುದ್ಧ ಮಾಡುವ ಒಂದು ಜಾಗ ರೀತಿ ಇಟ್ಟಿದೀಯಾ? ಅಯ್ಯೋ ತುನಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ಇದನ್ನ ಅಬ್ಸ್ಟ್ರಾಕ್ಟ್ ಹಾರ್ಟ್ ಅಂತಾರೆ. ಯಾವುದು ಅರ್ಥ ಆಗಲ್ಲ, ಅದಕ್ಕೇನೆ ಮಹಿಮೆ ಜಾಸ್ತಿ ಇರೋದು. ನೀನ್ ಬೇಕಾದ್ರೆ ನೋಡು, ಇದಕ್ಕೇನೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ಆವಾಗ ಜೋರಾಗಿ ಗಾಳಿ ಬೀಸ್ತು. ಆ ಗಾಳಿಯಲ್ಲಿ ಚಿಚ್ಚು ಹಾಕಿದ್ದ ಕಲರ್ ಹುಡಿಯೆಲ್ಲ ಹಾರ್ಕೊಂಡು ಹೋಗಿ ಪಕ್ಕದಲ್ಲಿ ರಂಗೋಲಿ ಹಾಕ್ತಾ ಇದ್ದ ಕುಹು ಮೈಯೆಲ್ಲ ಅಂಟ್ಕೊಳ್ತು. ಬಿಳಿಯಾಗಿದ್ದ ಕುಹು ಇವಾಗ ಕಲರ್ಫುಲ್ ಆಗಿ ಬದಲಾದ್ಲು. ಆವಾಗ ಕುಹು ಚಿಚ್ಚುನ ನೋಡಿ, ಏ ಚಿಚ್ಚು, ಏನಿದು? ನೀನು ಬಣ್ಣ ಎಲ್ಲ ನನ್ ಮೇಲೆ ಹಾಕಿದೀಯಾ? ನಿನ್ ಮಾಡ್ರನ್ನು ನೀನು. ಆವಾಗ ಜಜ್ಜಾಗಿ ಬಂದ ಮಹಿ ಹದ್ದು, ಏ ಚಿಚ್ಚು, ಇದೇನಿದು? ಈ ರೀತಿ ಮಾಡಿದೀಯಾ? ಪಕ್ಕದಲ್ಲಿರೋರಿಗೆಲ್ಲ ಬಣ್ಣನ ಎರ್ಚಿದೀಯಾ? ನಿನ್ನ ರಂಗೋಲಿ ಚೆನ್ನಾಗಿಲ್ಲ. ನಿಜವಾಗ್ಲೂ ಫಸ್ಟ್ ಪ್ರೈಸ್ ತಗೊಂಡಿರೋದು ನಮ್ಮ ತುನಿನೇ. ಅವಳಿಗೇನೆ ಫಸ್ಟ್ ಪ್ರೈಸ್. ಚಿನ್ನು ಪಾಪ ತುಂಬಾ ಬೇಜಾರಿಂದ, ಅಯ್ಯಯ್ಯೋ ಅಮ್ಮ, ಪೊಂಗಲ್ ಹೋಯ್ತು. ಲೇ ಸುಮ್ನಿರೋ, ಇನ್ನು ಗಾಳಿಪಟ ಪೈಪೋಟಿ ಇದೆ ಅಲ್ವಾ, ಅದ್ರಲ್ಲಿ ನಾವು ಗೆಲ್ಬೇಕು. ನಮ್ ಜೊತೆ ಒಂದು ವೆಪನ್ ಇದೆ. ಮರುದಿನ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ಗಾಳಿಪಟ ಹಾರಿಸುವ ಸ್ಪರ್ಧೆನ ಇಟ್ಟಿದ್ರು. ಆದ್ರಿಂದ ಎಲ್ರೂ ಕಲರ್ಫುಲ್ ಆದ ಗಾಳಿಪಟನ ಮಾಡಿ ತಗೊಂಡ್ ಬಂದಿದ್ರು. ಅದರಲ್ಲಿ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ತುಂಬಾನೇ ಸಾಫ್ಟ್ ಆಗಿರುವ ವೆಯ್ಟೇ ಇಲ್ಲದೆ ಇರುವ ಪೇಪರ್ ಇಂದ ಗಾಳಿಪಟನ ಮಾಡಿ ತಗೊಂಡ್ ಬಂದಿದ್ರು. ಅಮ್ಮ, ಇದು ಹಾರುತ್ತಾ? ಇದು ಇಷ್ಟೊಂದು ತೆಳ್ಳಗೆ ಇದೆ. ಬುಜ್ಜಿ, ಗಾಳಿಪಟ ಎಷ್ಟೊಂದು ತೆಳ್ಳಗೆ ಇರುತ್ತೋ ಅಷ್ಟು ಚೆನ್ನಾಗಿ ಹಾರುತ್ತೆ. ಗಾಳಿಪಟಕ್ಕೆ ಬ್ಯಾಲೆನ್ಸ್ ಮುಖ್ಯ. ಎಲ್ರೂ ಆಕಾಶದಲ್ಲಿ ಗಾಳಿಪಟ ಹಾರಿಸ್ತಾ ಇದ್ದಾಗ ಚಿಚುಕಾಗೆ ಒಂದು ಕಾಟನ್ ಬಾಕ್ಸ್ ಇಲ್ಲಿರುವ ಪೇಪರ್ನ ತಗೊಂಡು ಅದರಲ್ಲಿ ಗಾಳಿಪಟನ ಮಾಡಿದ್ಲು. ತುಂಬಾ ತಿಕ್ಕಾಗಿತ್ತು. ಅದರ ಸುತ್ತಮುತ್ತ ಗೋಲ್ಡನ್ ಪೇಪರ್ನ ಅಂಟಿಸಿರೋದ್ರಿಂದ ಅದು ತುಂಬಾ ಕಾಸ್ಟ್ಲಿ ಆಗಿನೂ ಕಾಣಿಸ್ತಿತ್ತು. ಆದ್ರೆ ಗಾಳಿಯಲ್ಲಿ ಹಾರಾಡ್ತಾ ಇಲ್ಲ. ಚಿಚ್ಚು ಅತ್ತೆ, ಅದು ತುಂಬಾ ಭಾರವಾಗಿದೆ ಅನ್ಸುತ್ತೆ. ಅದು ಗಾಳಿಯಲ್ಲಿ ಹಾರುತ್ತಾ? ಇಲ್ಲಿ ನೋಡು ಬುಜ್ಜಿ, ಭಾರ ಇದ್ರೇನೆ ಗಾಳಿಯಲ್ಲಿ ಹಾರ್ಕೊಂಡು ಹೋಗಲ್ಲ. ಇದು ನನ್ನ ಟೆಕ್ನಾಲಜಿ, ನನ್ನ ಸೈನ್ಸು. ಸ್ಪರ್ಧೆ ಶುರುವಾಯ್ತು. ಎಲ್ರೂ ಗಾಳಿಪಟ ಹಾಸೋಕೆ ಶುರು ಮಾಡಿದ್ರು. ಟುನಿಯ ಗಾಳಿಪಟ ತುಂಬಾನು ತೆಳುವಾಗಿ ಇರೋದ್ರಿಂದ ಗಾಳಿಯಲ್ಲಿ ಬೇಗನೆ ಮೇಲ್ಗಡೆ ಹಾರ್ಕೊಂಡು ಹೋಯ್ತು. ಗಾಳಿ ಯಾವ ಕಡೆ ಹೋಗ್ತಾ ಇದೆಯೋ ಆ ಕಡೆ ಗಾಳಿಪಟನು ಚೆನ್ನಾಗಿ ಹಾರ್ತಾ ಇತ್ತು. ಚೋಟುವಿನ ಗಾಳಿಪಟ ಕೂಡ ತುಂಬಾ ಚೆನ್ನಾಗಿ ಹಾರ್ತಾ ಇತ್ತು. ಇವಾಗ ಚಿಚುಕಾಗಿಯ ಗಾಳಿಪಟ. ಲೇ ಚಿನ್ನು, ಆ ದಾರನ ಇಟ್ಕೊಳ್ಳು, ನನ್ ಗಾಳಿಪಟನ ಹಾರಿಸ್ತೀನಿ. 1 2 3. ಚಿಚುಕಾಗೆ ಗಾಳಿಪಟನ ಹಾರಿಸ್ತಾ ಇದ್ದಾಗ ಗಾಳಿಪಟ ಹಾರೋ ತರ ಹಾರಿ ಅದು ತುಂಬಾನೇ ವೆಯ್ಟ್ ಆಗಿರೋದ್ರಿಂದ ಅದು ನೆಲದ ಮೇಲೆ ಬಂದು ಬಿದ್ದೋಯ್ತು. ಬಿದ್ದಾಗ ಅದ್ರಲ್ಲಿ ಅಂಟಿಸಿದ ಕನ್ನಡಿ ಎಲ್ಲ ಒಡೆದೋಯ್ತು. ಅಮ್ಮ, ಆ ಗಾಳಿಪಟ ಆರ್ತಾ ಇಲ್ಲ, ಭಾರ ಜಾಸ್ತಿ ಆಗಿದೆ. ಲೇ ಇರೋ, ಅದಕ್ಕೆ ಗಾಳಿ ಬೇಕು. ತುನಿ, ಸ್ವಲ್ಪ ಈ ಕಡೆ ಗಾಳಿ ಬೀಸು. ಮಹಿ ನಗುತ್ತಾ, ಚಿಚ್ಚು, ಏನಿದು? ಗಾಳಿಪಟ ಹಾಗೇನೆ ತೇಲುವ ಹಾಗೆ ಇರ್ಬೇಕು. ಈ ರೀತಿ ಭಾರವಾಗಿ ಇರಬಾರ್ದು. ನೀನೇನೋ ಭಾರವಾಗಿ ಇರುವ ರೀತಿ ಮಾಡಿದೀಯಾ. ನಿಮಗೆ ನಿಜವಾದ ವಿಷಯ ಗೊತ್ತಾಗಿಲ್ಲ. ನಿಲ್ಲಿ, ನಾನ್ ಹೇಗೆ ಹಾರಿಸ್ತೀನಿ ನೋಡಿ. ಚಿಚುಕಾಗೆ ಆ ಗಾಳಿಪಟನ ಹಿಡ್ಕೊಂಡು ಆ ಮೈದಾನದಲ್ಲಿ ತುಂಬಾನು ಸ್ಪೀಡ್ ಆಗಿ ಓಡ್ ಹೋಗ್ತಾ ಇದ್ಲು. ಆದ್ರೆ ಅವಳು ಎಷ್ಟೇ ಓಡ್ ಹೋಗ್ತಾ ಇದ್ರೂ ಕೂಡ ಆ ಗಾಳಿಪಟ ಗಾಳಿಯಲ್ಲಿ ಹಾರ್ತಾನೆ ಇರ್ಲಿಲ್ಲ. ಅದನ್ನು ನೋಡ್ತಾ ಇದ್ದ ಚಿನ್ನುಕಾಗಿಗೆ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಪಾಪ ಚಿಚ್ಚು, ಅದರ ಗಾಳಿಪಟಕ್ಕಿಂತ ಚಿಚ್ಚುನೇ ಜಾಸ್ತಿ ಹಾರಿರೋದು. ಸ್ಪರ್ಧೆ ಮುಗೀತು. ತುಂಬಾ ಎತ್ತರವಾಗಿ ಹಾರ್ತಾ ಇದ್ದ ಟುನಿಯ ಗಾಳಿಪಟಕ್ಕೂ ತುಂಬಾ ಅಂದವಾಗಿ ಹಾರ್ತಾ ಇದ್ದ ಚೋಟುವಿನ ಗಾಳಿಪಟಕ್ಕೂ ಗಿಫ್ಟ್ ಸಿಕ್ತು. ಚಿಚ್ಚು, ಈ ಗಾಳಿಪಟ ಸ್ಪರ್ಧೆಯಲ್ಲಿ ಕೂಡ ಗೆದ್ದಿದ್ದು ತುನಿನೇ. ಸಿಂಪಲ್ ಆಗಿ ಇದ್ರೂ ಕೂಡ ತುಂಬಾ ತೆಳ್ಳಗೆ ಮಾಡಿರೋದ್ರಿಂದ ಚೆನ್ನಾಗಿ ಹಾರ್ತಾ ಇದೆ. ಸ್ಪರ್ಧೆಯಲ್ಲಿ ಸೋತೋಗಿದ್ರಿಂದ ತುಂಬಾ ಬೇಜಾರಿಂದ ಚಿಚ್ಚು ಚಿನ್ನು ಹೋಗ್ತಾ ಇದ್ದಾಗ ಟುನಿ ಅವರನ್ನ ಕರೆದು, ಚಿಚ್ಚು, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿಜವಾದ ಹಬ್ಬ ಇನ್ಮುಂದೆನೆ ಆರಂಭ ಆಗ್ತಿದೆ. ಚಿಚ್ಚು ತಲೆ ಬಗ್ಗಿ, ಇಲ್ಲ ತುನಿ, ನಾನು ಹೋಗ್ತೀನಿ. ನನಗೆ ಯಾವ ಪ್ರೈಸು ಬರಲಿಲ್ಲ. ಆ ಪೊಂಗಲ್ ಕೂಡ ನನಗೆ ಇಲ್ಲದಾಗೆ ಹೋಯ್ತು. ಅಯ್ಯೋ ಹುಚ್ಚಿ, ಹಬ್ಬ ಅಂದ್ರೆ ಹೆದರ್ಕೊಂಡು ಸೋತ್ಕೊಂಡು ಓಡೋಗೋದಲ್ಲ, ಎಲ್ಲರ ಜೊತೆ ಮೆರೆಸಿಕೊಂಡಿರೋದು. ನೋಡು ಎಲ್ಲರೂ ಹೇಗೆ ಕೂತಿದ್ದಾರೆ. ಚಿಚುಕಾಗಿ ತುಂಬಾ ಆಶ್ಚರ್ಯದಿಂದ, ಬಾ ಚಿಚ್ಚು, ನಾವು ಗೆದ್ದಿರುವ ಸಕ್ಕರೆ ಪೊಂಗಲ್. ನೀನಿಲ್ಲದಿದ್ರೆ ನಾನೊಬ್ಳೆ ತಿನ್ನಕ್ಕಾಗುತ್ತಾ? ನನ್ ಗಂಟ್ಲಲ್ಲೂ ಇಳಿಯಲ್ಲ. ಟುನಿಯವಳಿಗೆ ಸಿಕ್ಕಿರುವ ಬಹುಮಾನವಾದ ಸಕ್ಕರೆ ಪೊಂಗಲ್ ಹಾಗೂ ಅವಳು ಮನೆಯಲ್ಲಿ ಮಾಡಿರುವ ತಿಂಡಿಗಳನ್ನ ಎಲ್ರಿಗೂ ಹಂಚಿ ಸಮಾನವಾಗಿ ಕೊಟ್ಲು. ಚಿನ್ನು ಅದನ್ನ ತಿಂದು, ಓ ಆಂಟಿ, ಸೂಪರ್ ಆಗಿದೆ ಅಮ್ಮ. ನೀನು ಗೆದ್ದಿದ್ರು ಇಷ್ಟು ಚೆನ್ನಾಗಿ ಮಾಡ್ತಾ ಇರ್ಲಿಲ್ಲಮ್ಮ. ಅವಾಗ ಚಿಚ್ಚು ಚಿನ್ನುನ ಹೊಡೆದು, ಏಯ್ ಬಾಯಿ ಮುಚ್ಚೋ.
ತುನಿ, ಇದು ಅದ್ಭುತವಾಗಿದೆ, ಅಮೃತದ ರೀತಿ ಇದೆ. ನಾನು ಗೆದ್ದಿದ್ರೆ ಈ ರೀತಿ ಎಲ್ರಿಗೂ ಹಂಚ್ಕೊಂಡು ತಿಂತಾ ಇರ್ಲಿಲ್ವೋ ಏನೋ, ತೆಗ್ದಿಡ್ತಾ ಇದ್ದೆ. ನೀನು ತುಂಬಾ ಒಳ್ಳೆಯವಳು. ಹೌದು ಚಿಚ್ಚು, ನೀನ್ ಯಾವಾಗ್ಲೂ ಗೆಲ್ಲಿಕ್ಕೆ ಶಾರ್ಟ್ ಕಟ್ ರೂಟ್ನೇ ಹುಡುಕ್ತೀಯಾ. ಆದ್ರೆ ನಮ್ ತುನಿ ಹಾಗೆ ಅಲ್ಲ, ಅವಳು ಒಳ್ಳೆ ದಾರಿ ಹುಡುಕ್ತಾಳೆ. ಚಿಚ್ಚು ಆಂಟಿ, ಮುಂದಿನ ಸಲ ಒಳ್ಳೆ ಗಾಳಿಪಟ ಮಾಡಿ, ಈ ರೀತಿ ಗಾಳಿಪಟ ಬೇಡ. ಚಿಚುಕಾಗೆ ನಗುತ್ತಾ, ಸರಿ ಕಣೋ, ಈ ಸಲ ತುನಿ ಜೊತೆ ನಾನು ಟ್ರೈನಿಂಗ್ ತಗೋತೀನಿ. ಹಾಗೇನೆ ಹೇಗೆ ರಂಗೋಲಿ ಹಾಕೋದು, ಹಾಗೆ ಗಾಳಿಪಟ ಹೇಗೆ ಮಾಡೋದು ಅಂತಾನು ಕಲ್ತ್ಕೋತೀನಿ. ಸಂಕ್ರಾಂತಿ ದಿನದಂದು ಸಂಜೆ ಸಮಯ ಪಕ್ಷಿಗಳು ಎಲ್ರು ಕೂಡ ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹೀಗಿರುವಾಗ ಮರುದಿನ ಹಸುಗಳಿಗೋಸ್ಕರ ಪೂಜೆ ಮಾಡುವ ದಿನ. ಯಾರ ಮನೆಯಲ್ಲಿ ಹಸುಗಳು ಮೇಕೆಗಳು ಇದೆಯೋ ಅವೆಲ್ಲಗಳಿಗೂ ಅವರು ಆ ದಿನ ಪೂಜೆಗಳನ್ನ ಮಾಡಿದ್ರು. ಹಾಗೇನೆ ವ್ಯವಸಾಯ ಮಾಡುವ ರೈತ ಕುಟುಂಬಕ್ಕೆ ಸೇರಿದವರು ಅವರ ಹೊಲಕ್ಕೆ ಹೋಗಿ ಹೊಲದಲ್ಲಿ ಏನೇನ್ ಬೆಳೆದಿದೆಯೋ ಅದನ್ನೆಲ್ಲ ತಗೊಂಡ್ ಬಂದಿಟ್ಟು ಅದಗಳಿಗೆ ಕೂಡ ಸ್ವಲ್ಪ ಪೂಜೆ ಮಾಡಿದ್ರು. ಗೆಳೆಯರೇ, ನೀವು ಮಾತ್ರ ಇಲ್ಲದಿದ್ರೆ ನಮ್ಮ ಹೊಲದಲ್ಲಿ ನಮಗೆ ಲಾಭ ಬರ್ತಾ ಇರ್ಲಿಲ್ಲ. ಇದಕ್ಕೆ ನೀವು ಕಾರಣ. ಹಾಗಂತ ಹಸುಗಳಿಗೆ ಆಹಾರ ಕೊಟ್ರು. ಹೌದೌದು, ಈ ಎತ್ತುಗಳು ಹಗಲು ಇಡೀ ನಮಗೋಸ್ಕರ ಹೊಲನ ಹೂಳ್ತಾ ಇರುತ್ತೆ. ಇವರಿಂದನೇ ನಮಗೂ ಒಳ್ಳೇದಾಗಿರೋದು. ಇವ್ರನ್ನ ನೋಡಿ ಕಷ್ಟಪಡ್ಲಿಕ್ಕೆ ನಾನ್ ಕಲಿಬೇಕು. ಚಿಚ್ಚು, ಒಳ್ಳೆ ತೀರ್ಮಾನ ತಗೊಂಡಿದೀಯಾ. ಹಾಗೆ 3 ದಿನಗಳು ಸಂಕ್ರಾಂತಿ ಹಬ್ಬನ ಪಕ್ಷಿಗಳು ಎಲ್ರೂ ಸೇರಿ ಸಂತೋಷವಾಗಿ ಆಚರಿಸಿದ್ರು. ಆ ಸಂಕ್ರಾಂತಿ ಹಬ್ಬದಲ್ಲಿ ಚಿಚುಕಾಗೆಗೆ ಒಂದು ಒಳ್ಳೆ ಪಾಠನೂ ಸಿಕ್ತು. ಅದೇನು ಅಂದ್ರೆ, ಯಾವಾಗ್ಲೂ ಹಂಚ್ಕೊಳ್ಳೋದ್ರಲ್ಲಿ ಸಂತೋಷ ಇರೋದು, ಸ್ವಾರ್ಥ ಬುದ್ಧಿಯಿಂದ ಇರೋರತ್ರ ಸಂತೋಷ ಇರಲ್ಲ. ಹಾಗೇನೆ ಯಾವುದ್ರಲ್ಲೂ ಅಹಂಕಾರ ಇರಬಾರ್ದು. ಏನ್ ಬೇಕೋ ಅದು ಮಾತ್ರ ಇದ್ರೇನೆ ಜೀವನದಲ್ಲಿ ಸಂತೋಷದಿಂದ ಬಾಳಕ್ಕಾಗುತ್ತೆ ಅನ್ನುವ ಒಂದು ದೊಡ್ಡ ಪಾಠನ ಚಿಚುಕಾಗೆ ಆ ದಿನ ಕಲ್ತ್ಕೊಂಡಿದ್ಲು.